ಮೊನ್ನೆ ನಾನು ಅಪ್ಲೋಡ್ ಮಾಡಿದ್ದ ವಿಡಿಯೋ ಬಂದು MI Note 7 Pro, ಸಾರಿ MI Note 7. ಇವಾಗ ಅಪ್ಲೋಡ್ ಮಾಡ್ತಿರೋದು MI Note 7 Pro. Note 7 ಮತ್ತು Note 7 Proಗೆ ಎರಡೂ ಮೊಬೈಲ್ಗೆ ಪರ್ಫೆಕ್ಟಾಗಿ Note 7 ಡಿಸ್ಪ್ಲೇ ಸಪೋರ್ಟ್ ಮಾಡುತ್ತೆ. ಡಿಸ್ಪ್ಲೇನ ಒಂದು ಸರಿ ನಾವು ಫಿಟ್ಟಿಂಗ್ ಮಾಡೋದಕ್ಕಿಂತ ಮುಂಚೆನೇ 4-5 ಸರಿ ಚೆಕ್ ಮಾಡ್ಕೋಬೇಕು ಅಂತ ಪ್ರತಿ ವಿಡಿಯೋದಲ್ಲಿ ಏನಕ್ಕೆ ಹೇಳ್ತೀನಿ ಅಂದರೆ, ಒಂದು ಸರಿ ಚೆಕ್ ಮಾಡ್ಕೊಳ್ಳೋ ಮುಂಚೆನೇ ನಾವು ಫಿಟ್ಟಿಂಗ್ ಮಾಡಿಬಿಟ್ರೆ ಮತ್ತೆ ಅದೇನಾದರೂ ವರ್ಕ್ ಆಗಲಿಲ್ಲ ಅಂದರೆ ಡೈರೆಕ್ಟು ಮೊಬೈಲ್ ಅಂಗಡಿಗಳೋಗಿ ಅದು ಲಾಸ್ ಆಗುತ್ತೆ. ಅದಕ್ಕಿಂತ ಮುಂಚೆನೇ ನಾವು ಚೆಕ್ ಮಾಡಿಕೊಂಡು ಕ್ಲೀನಾಗಿ ಸಮಾಧಾನವಾಗಿ ಫಿಟ್ಟಿಂಗ್ ಮಾಡೋದು ಬೆಟರ್. ಒಂದು ಟೈಮ್ ಏನಾದರೂ ಗಮ್ ಆಯಿತು ಅಂದರೆ ಈ ಮಾರ್ವಾಡಿಗಳು ನಿಜವಾಗ್ಲೂ ಅದನ್ನು ರಿಟರ್ನ್ ತೊಗೊಳ್ಳೋದಿಲ್ಲ, ಅಥವಾ ಅದ್ರ ಮೇಲಿರೋ ಒಂದು ಸ್ಟಿಕ್ಕರ್ ರಿಮೂವ್ ಆಯಿತು ಅಂದರೂ ತೊಗೊಳ್ಳೋದಿಲ್ಲ. ಪರ್ಫೆಕ್ಟಾಗಿ ಅವ್ರು ಯಾವ ಥರ ಕೊಟ್ಟಿದ್ರು ಅದೇ ಕಂಡೀಷನಾಗಿ ಕೊಟ್ಟರೆ ಮಾತ್ರ ತೊಗೊತಾರೆ, ಇಲ್ಲ ಅಂದರೆ ಅವರು ರಿಟರ್ನ್ ತೊಗೊಳ್ಳೋದಿಲ್ಲ. ಅದಕ್ಕಿಂತ ಮುಂಚೆನೇ ನಾವು ಯೋಚನೆ ಮಾಡಿ 4-5 ಸರಿ ಕ್ಲೀನಾಗಿ ಫಿಟ್ಟಿಂಗ್ ಮಾಡಬೇಕಾಗುತ್ತೆ. ಐಕಾನ್ ಟೆಸ್ಟ್ ಮಾಡಿದ್ದಾದಮೇಲೆ ಫಿಟ್ಟಿಂಗ್ ಮಾಡಬೇಕು. ಇದೇ ರೀತಿ ವೀಡಿಯೋಸ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು